ನಮ್ಮ ಗೋಲ್ಡನ್ ಥಾಟ್, ಅದ್ಭುತವಾದಂತಹ ಗೋಲ್ಡನ್ ಥಾಟ್ ಇದೆ, ಪವರ್ ಆಫ್ ಇಂಟರ್ನೆಟ್. ಆಲ್ಮೋಸ್ಟ್ ನಾವೆಲ್ಲರೂ ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ವಿ. ಸುಮಾರೊಂದು 2-3 ವರ್ಷದಿಂದ ಅಂತೂ ನಾವು ಕಂಟಿನ್ಯೂಸ್ ಇಂಟರ್ನೆಟ್ ಅನ್ನ ಯೂಸ್ ಮಾಡ್ತಾ ಇದ್ವಿ. ನಮ್ಮ ಮೊಬೈಲ್ ಒಳಗಡೆ ಡೈಲಿ 2 GB 3 GB 5 GB ಸಾಕಷ್ಟು ಇಂಟರ್ನೆಟ್ ಇದೆ. ಬಟ್ ಬಹಳಷ್ಟು ಜನರಿಗೆ ಈ ಇಂಟರ್ನೆಟ್ಟಿನ ಒಂದು ಪವರ್, ಶಕ್ತಿ ಗೊತ್ತಿಲ್ಲ. ಯಾಕಂದ್ರೆ ಈ ಇಂಟರ್ನೆಟ್ ಅನ್ನ ನಾವು ಎದಕ್ಕೆ ಯೂಸ್ ಮಾಡ್ತೀವಿ? ಎಂಟರ್ಟೈನ್ಮೆಂಟ್, ಗೇಮ್ಸ್, ಟೈಮ್ ಪಾಸ್, ಸ್ಪೋರ್ಟ್ಸ್ಗಾಗಿ, ವೆಬ್ ಸೀರೀಸ್ಗಳನ್ನ ನೋಡ್ತೀವಿ. ಮೊದಲು ನಮಗೆ ಏನ್ ಮಾಡ್ತಿದ್ವಪ್ಪ, 70 ಇಂಚು ಇದನ್ನ ನಮ್ಮ ಸ್ಕ್ರೀನ್ಗಳು, ಟಾಕೀಸಲ್ಲಿರುವಂಥ ದೊಡ್ಡ ದೊಡ್ಡ ಸ್ಕ್ರೀನ್ಗಳು ನಮ್ಮನ್ನ ಬಕರ ಮಾಡ್ತಿದ್ವು. ಬಟ್ ಈಗ 4-5 ಇಂಚ್ ಇರುವಂತ ಒಂದು ಮೊಬೈಲ್ ಫೋನ್ ಅನ್ನೇ ನಮ್ಮನ್ನು ಬಕರ ಮಾಡತ್ತು. ಅದನ್ನ ನಾವು ನೋಡೋದ್ರ ಜೊತೆಗೆ ನಾವು ಅದಕ್ಕೆ ದಾಸರ ಬಿಟ್ಟಿದ್ವಿ. ಯಾರು ನೋಡ್ತಾರೆ ನೋಡ್ರಿ ಮೊಬೈಲ್ ಹಿಡ್ಕೊಂಡು ಕೂತು ಬಿಟ್ಟಿರ್ತಾರೆ. ಆನ್ಲೈನ್ ಕಾಂಟೆಂಟು, ವೆಬ್ ಸೀರೀಸು, ಸ್ಪೋರ್ಟ್ಸು, ಎಂಟರ್ಟೈನ್ಮೆಂಟು, ಗೇಮ್ಸು, ಟೈಮ್ ಪಾಸ್ ಇದನ್ನೆಲ್ಲ ಮಾಡೋದ್ರ ಮೂಲಕ ಇಂಟರ್ನೆಟ್ ನಮಗೆ ಫ್ರೀ ಆಯ್ತು ಅಂತ ನಾವು ಅನ್ಕೋತೀವಿ. ಇಂಟರ್ನೆಟ್ ಫ್ರೀ ಇಲ್ಲ, ನಾವು ಫ್ರೀ ಅದೀವಿ, ಅದಕ್ಕೆ ಇಂಟರ್ನೆಟ್ ಬಳಸ್ತಾ ಇದೀವಿ. ನಾವು ಬಿಸಿ ಆಗಕ್ಕೆ ಇಂಟರ್ನೆಟ್ ಬಳಸ್ತಾ ಇಲ್ಲ, ನಾವು ಫ್ರೀ ಅದೀವಿ ಅಂತ ಇಂಟರ್ನೆಟ್ ಬಳಸ್ತಾ ಇದೀವಿ. ಅದರೊಳಗಡೆ ಸೋಷಿಯಲ್ ಮೀಡಿಯಾಸ್, ಅವ್ರ ಹೆಸರು ಹೇಳಂಗಿಲ್ಲ, ಸಾಮಾಜಿಕ ಮಾಧ್ಯಮಗಳು, ಇವೆಲ್ಲನೂ ನಾವು ಬಳಸ್ಕೊಂಡು ನಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇದ್ವಿ. ಇಂಟರ್ನೆಟ್ ಬಂದಾಗಿನಿಂದ ನಮ್ಮ ಪ್ರೊಡಕ್ಟಿವಿಟಿ ಡೌನ್ ಆಗೈತಿ, ಟೈಮು ವೇಸ್ಟ್ ಆಗಕತ್ತೈತಿ, ಸಂಬಂಧಗಳು ಕೆಡ್ತಾ ಇದಾವೆ, ಮನೆಯ ಮಂದಿಗೆ ಟೈಮ್ ಕೊಡಕ್ ಆಗ್ತಾ ಇಲ್ಲ. ಸೊ ಸೋಷಿಯಲ್ ಮೀಡಿಯಾದಾಗ ಫ್ರೆಂಡ್ಸ್ ಜಾಸ್ತಿ ಆಗಿದಾರ, ರಿಯಲ್ ಫ್ರೆಂಡ್ಸ್ ಕಡಿಮೆ ಅದಾರ. ಸೊ ಅದಕ್ಕಾಗಿ ನಾವು ಇಂಟರ್ನೆಟ್ಟಿನ ಶಕ್ತಿಯನ್ನ ತಿಳ್ಕೊಬೇಕು. ಪವರ್ ಆಫ್ ಇಂಟರ್ನೆಟ್ ಇಸ್ ನಾಟ್ ಫಾರ್ ಟೈಮ್ ಪಾಸ್. ಏನೋ ಎಂಟರ್ಟೈನ್ಮೆಂಟು, ಯಾವುದೋ ಒಂದು ಗೇಮ್ಸ್ ಆಡೋದು, ಟೈಮ್ ಪಾಸ್ ಮಾಡೋದು, ಲೈವ್ ಹೋಗೋದು ಗೇಮ್ಗೆ, ವೆಬ್ ಸೀರೀಸ್ ನೋಡೋದು, ಇದಲ್ಲ ಪವರ್ ಆಫ್ ಇಂಟರ್ನೆಟ್. ಯೂಸ್ ಇಂಟರ್ನೆಟ್ ಫಾರ್ ವ್ಯಾಲ್ಯೂ ಕ್ರಿಯೇಷನ್, ಎಜುಕೇಶನ್ ಪರ್ಪಸ್ ಇಂಟರ್ನೆಟ್ ಯೂಸ್ ಮಾಡಿ. ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡ್ತೀರಂದ್ರೆ ನಿಮ್ಮ ಜೀವನದೊಳಗಡೆ ನೀವು ಇಲ್ಲಿದ್ದವ್ರು ಇಲ್ಲಿ ಬರೋಕೆ ಹೆಲ್ಪ್ ಆಗಬೇಕು. ಇಂಟರ್ನೆಟ್ ಒಳಗಡೆ ನೀವೇನೋ ಒಂದು ಯೂಟ್ಯೂಬ್, ಗೂಗಲ್, ವಿಕಿಪೀಡಿಯಾದಲ್ಲಿ ಏನೋ ನೋಡ್ತೀರಂದ್ರೆ ನಾಳೆ ನಿಮ್ಗೆ ಒಳ್ಳೆ ಜಾಬ್ ತಗೊಳಕಾಗಿರ್ಬೇಕು. ಎಷ್ಟೋ ಜನ ಇವತ್ತು ಮಹಿಳೆಯರು ಮನೆ ಒಳಗಡೆ ಏನೇನೋ ಕೆಲವೊಂದು ಪ್ರಾಡಕ್ಟ್ಗಳನ್ನ ಮಾಡಿ ಅದನ್ನ ಆನ್ಲೈನ್ ಒಳಗಡೆ ಮಾರ್ಕೆಟಿಂಗ್ ಮಾಡಿ ಅವರ ಜೀವನ ನಡೆಸ್ಕೊತಾ ಇದ್ದಾರೆ. ಅದು ಇಂಟರ್ನೆಟ್ ಅನ್ನ ಯೂಸ್ ಮಾಡುವಂತ ಪರಿ. ಇಂಟರ್ನೆಟ್ ಇಂದ ಹೊಸ ಹೊಸ ಐಡಿಯಾಸ್ಗಳನ್ನ ತಗೊಳ್ಳಿ. ಇಂಟರ್ನೆಟ್ ಬರೋಕ್ಕಿಂತ ಮೊದಲು ನಮ್ಮ ಬಿಸ್ನೆಸ್ ಎಷ್ಟಿತ್ತು, ಇಂಟರ್ನೆಟ್ ಬಂದ್ಮೇಲೆ ಬಿಸ್ನೆಸ್ 4 ಪಟ್ಟು ಬೆಳೆಸಿದ್ವಿ ನಾವು. ಯಾಕಂದ್ರೆ ಸಾಕಷ್ಟು ಐಡಿಯಾ ಬಂದವು. ಇಂಥದ್ದೇ ಬಿಸ್ನೆಸ್ ಡೆಲ್ಲಿ ಒಳಗೂ ಮಾಡ್ತಾ ಇದ್ದಾರೆ, ಮುಂಬೈದಾಗೂ ಮಾಡ್ತಾ ಇದ್ದಾರೆ, ಅರುಣಾಚಲ್ ಪ್ರದೇಶಲ್ಲೂ ಮಾಡ್ತಾ ಇದ್ದಾರೆ. ಅವ್ರು ಏನೇನು ಫೇಸ್ ಮಾಡ್ತಾ ಇದ್ದಾರೆ ಚಾಲೆಂಜಸ್ಗಳನ್ನ, ಅವ್ರ ಬಗ್ಗೆ ತಿಳ್ಕೊಂಡು, ಅವ್ರ ಚಾಲೆಂಜಸ್ ಬಗ್ಗೆ ತಿಳ್ಕೊಂಡು, ಅವರ ಕಷ್ಟಗಳನ್ನ ಹೆಂಗೆ ಎದುರಿಸಿದ್ರೆ ಅನ್ನೋ ತಿಳ್ಕೊಂಡು ನಿಮ್ಮ ಬಿಸ್ನೆಸ್ ಗ್ರೋ ಮಾಡಕ್ಕೆ ನೀವು ಇಂಟರ್ನೆಟ್ ಯೂಸ್ ಮಾಡಬೇಕು. ಹೊಸ ಐಡಿಯಾಸ್ಗಳನ್ನ ತಗೋಬೇಕು, ಬಿಸ್ನೆಸ್ ಮಾಡೆಲ್ಸ್ಗಳನ್ನ ಕಲ್ಕೋಬೇಕು. ಹೆಲ್ತ್ ರಿಲೇಟೆಡ್, ನಾವು ಏನಾದರೂ ಆರೋಗ್ಯ ಕೆಟ್ಟೋದ್ರೆ ಒಬ್ಬ ಡಾಕ್ಟರ್ ಕಡೆ ಹೋಗ್ತೀವಿ. ಬಟ್ ಆನ್ಲೈನ್ ಒಳಗಡೆ ಒಂದು ಯೂಟ್ಯೂಬ್ ವಿಡಿಯೋದೊಳಗಡೆ ಇಡೀ ಇಂಡಿಯಾದ್ದು, ಇಡೀ ಜಗತ್ತಿನ ಡಾಕ್ಟರ್ಗಳು ಅದೇ ರೋಗದ ಮೇಲೆ ವಿಡಿಯೋ ಮಾಡಿರ್ತಾರೆ. ಎಷ್ಟು ನಾಲೆಡ್ಜ್! ಹೆಲ್ತ್ ಇಂಪ್ರೂವ್ ಮಾಡ್ಕೋಬಹುದು. ಫ್ರೀಲ್ಯಾನ್ಸಿಂಗ್ ಮಾಡ್ತಾ ಇದ್ದಾರೆ, ಬಹಳ ಜನ ಫ್ರೀಲ್ಯಾನ್ಸಿಂಗ್ ಮಾಡ್ತಾ ಇದ್ದಾರೆ. ಫ್ಯೂಚರ್ ಪ್ಲಾನಿಂಗ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಇಂಟರ್ನೆಟ್ ಅಲ್ಲಿ ಸಿಗುವಂತ ಕೆಲವೊಂದು ಐಡಿಯಾಸ್ಗಳ ಮೇಲೆ ಫ್ಯೂಚರ್ ಅನ್ನ ಪ್ಲಾನ್ ಮಾಡ್ತಾ ಇದ್ದಾರೆ. ಏನಾಗಬೇಕು, ಈ ಜಾಬ್ ಮಾಡ್ರೆ ಏನ್ ಪಾಸಿಟಿವ್ ನೆಗೆಟಿವ್ ಅದಾವ, ಈ ಜಾಬ್ ಮಾಡ್ರೆ ಏನ್ ಪಾಸಿಟಿವ್ ನೆಗೆಟಿವ್ ಅದಾವ, ಹೊಸ ಕ್ಷೇತ್ರಗಳು ಯಾವುವು. ನೆಕ್ಸ್ಟ್ ಕರೆಂಟ್ ಅಫೇರ್ಸ್, ವೆರಿ ಇಂಪಾರ್ಟೆಂಟ್. ಇವತ್ತಿನ ದುನಿಯಾದಾಗ ನೀವು ಸಕ್ಸಸ್ಫುಲ್ ಆಗಿ ಬದುಕಬೇಕಂದ್ರೆ ನಿಮ್ಮ ಸುತ್ತಮುತ್ತ ಏನ್ ನಡೆಯುತ್ತೆ, ಜಿಯೋಗ್ರಫಿ, ಪಾಲಿಟಿ, ಎಕಾನಮಿ ಏನ್ ನಡೆಯುತ್ತೆ ತಿಳ್ಕೊಬೇಕು. ಇದನ್ನ ತಿಳ್ಕೊಳಕ್ಕೆ ನಿಮಗೆ ಇಂಟರ್ನೆಟ್ ಇಸ್ ದ ಬೆಸ್ಟ್ ವೇ. ಟಿವಿಗಿಂತಲೂ ಬೆಸ್ಟ್. ಯಾಕಂದ್ರೆ ಟಿವಿ ಒಳಗಡೆ ಅವ್ರು ಏನ್ ತೋರಿಸ್ತಾರ ನಾವು ಅದನ್ನ ನೋಡ್ಬೇಕು. ಬಟ್ ಇಲ್ಲಿ ಹಂಗಲ್ಲ, ನಿಮಗೆ ಏನ್ ಬೇಕಲ್ಲ ನೀವು ಅದನ್ನ ನೋಡ್ಬೇಕು. ನಿಮಗೆ ಬೇಕಾದಿದ್ದನ್ನು ನೀವು ನೋಡ್ರಿ ಅಂತಂದ್ರೆ ಅಂಥವ್ರು 10 ಜನ ಬರ್ತಾರೆ. ನಿಮ್ಗೆ ಕರೆಂಟ್ ಅಫೇರ್ಸ್ ಬೇಕಾಗಿತ್ತು, ನೀವು ಕರೆಂಟ್ ಅಫೇರ್ಸ್ ನೋಡಿದ್ರಿ. ಮತ್ತೆ ಕರ್ನಾಟಕದಾಗ ಯಾರ್ಯಾರು ಕರೆಂಟ್ ವಿಡಿಯೋಗಳನ್ನು ಯೂಟ್ಯೂಬ್ ನಿಮ್ಗೆ ಏನ್ ಮಾಡ್ತೈತಿ ತೋರಿಸ್ತಾರೆ. ಬಟ್ ಟಿವಿ ಹಂಗಲ್ಲ, ಅವ್ರು ಏನ್ ತೋರಿಸ್ತಾರೆ ಅದನ್ನೇ ನಾವು ನೋಡ್ಬೇಕು. ಅದಕ್ಕೆ ಪವರ್ ಆಫ್ ಇಂಟರ್ನೆಟ್, ಯೂಟ್ಯೂಬ್, ಆಮೇಲೆ ನಮ್ಮ ಈ ಒಂದು ಗೂಗಲ್, ವಿಕಿಪೀಡಿಯಾ, ಇವೆಲ್ಲ ಬಹಳ ಪವರ್ಫುಲ್ ಇದಾವೆ. ನೀವು ಇಂಟರ್ನೆಟ್ ಅನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಜೀವನವನ್ನು ಕಂಡುಕೊಂಡು ನಿಮ್ಮ ಜೀವನದ ಮೌಲ್ಯ ಹೆಚ್ಚಾಗುತ್ತೆ, ನಿಮ್ಮ ವ್ಯಾಲ್ಯೂ ಹೆಚ್ಚಾಗುತ್ತೆ. ನೀವು ಇನ್ನೊಬ್ಬರ ಜೀವನದಲ್ಲಿ ವ್ಯಾಲ್ಯೂ ಕ್ರಿಯೇಷನ್ ಮಾಡೋ ಥರ ನೀವು ಇಂಟರ್ನೆಟ್ ಅನ್ನು ಬಳಸ್ಬೇಕು. ಇಂಟರ್ನೆಟ್ ಅಂದ್ರೆ ಬೆಂಕಿ ಖಂಡಿತ. ಕೆಲವು ಜನ ಅದನ್ನ ಬಳಸ್ಕೊಂಡು ಮನೆಗೆ ದೀಪನೂ ಹಚ್ಚಾರ, ಕೆಲವೊಂದು ಮನೆಗೆ ಬೆಂಕಿ ಹಚ್ಚಿದ್ರು. ಸೊ ಅದಕ್ಕಾಗಿ ಮನೆಗೆ ಬೆಂಕಿ ಹಚ್ತಿರೋ, ನಾವು ನಿಮ್ಮ ಮನೆ ಒಳಗಡೆ ದೀಪ ಹಚ್ಚಿ ಮನೆ ಬೆಳಗಿಸ್ತೀರೋ, ಅದು ನಿಮ್ಮ ಮೇಲೆ ಡಿಪೆಂಡ್. ಪವರ್ ಆಫ್ ಇಂಟರ್ನೆಟ್. ಇಂಟರ್ನೆಟ್ ಇಸ್ ನಾಟ್ ಫಾರ್ ಟೈಮ್ ಪಾಸ್, ಇಂಟರ್ನೆಟ್ ಇಸ್ ಫಾರ್ ವ್ಯಾಲ್ಯೂ ಕ್ರಿಯೇಷನ್. ಜೀವನದಲ್ಲಿ ಒಂದು ಮೌಲ್ಯವನ್ನು ಹೆಚ್ಚಿಗೆ ಮಾಡಕ್ಕೆ ಇಂಟರ್ನೆಟ್ ಇದೆ. ದಟ್ ಇಸ್ ದ ಪವರ್ ಆಫ್ ಇಂಟರ್ನೆಟ್. ಪ್ಲೀಸ್ ಯುಟಿಲೈಸ್ ದಿಸ್. ನಿಮಗೇನಾದ್ರೂ ಇಷ್ಟು ದಿವಸದಿಂದ ನಾನು ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ದೀನಿ, ಏನೂ ವ್ಯಾಲ್ಯೂ ಕ್ರಿಯೇಟ್ ಆಗಿಲ್ಲ ಅಂತಂದ್ರೆ ಯು ಆರ್ ಜಸ್ಟ್ ವೇಸ್ಟಿಂಗ್ ದ ಮನಿ. ದಟ್ಸ್ ಇಟ್. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ.